ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ. ಇಂದು ನಾವು 8ನೇ ತರಗತಿಯ 4ನೇ ಗದ್ಯ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದ ಪರಿಚಯವನ್ನು ತಿಳಿಯೋಣ. ಆತ್ಮೀಯ ಮಕ್ಕಳೇ, ಮನುಷ್ಯನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಲೇರುವ ಅನೇಕ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇಂಥ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ದೊಡ್ಡ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿಚಿತ್ರ. ಇಂದು ಆತ್ಮಕಥನ, ಜೀವನ ಚರಿತ್ರೆಗಳಂತೆ ವ್ಯಕ್ತಿಚಿತ್ರವೂ ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ.ವಿ.ಜಿಯವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕರ ಆದರ್ಶ ಬದುಕಿನ ಚಿತ್ರಣವನ್ನು ಪ್ರಸ್ತುತ ಗದ್ಯ ಭಾಗದಲ್ಲಿ ಸ್ಮರಿಸಲಾಗಿದೆ. ಮೊದಲಿಗೆ ಇದನ್ನು ಬರೆದ ಲೇಖಕರಾದ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರ ಪರಿಚಯವನ್ನು ತಿಳಿಯೋಣ. ಇವರು 29/10/1939 ಶಿವಮೊಗ್ಗದಲ್ಲಿ ಜನಿಸಿದರು. ಇವರ ತಂದೆ ಶಿವರಾಮ ಭಟ್ಟರು, ತಾಯಿ ಮೂಕಾಂಬಿಕೆ. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕರು, ವಿದ್ವಾಂಸ ಹಾಗೂ ವಾಗ್ಮಿಯೂ ಸಹ ಆಗಿದ್ದಾರೆ. ಇವರ ಕವನ ಸಂಕಲನಗಳೆಂದರೆ ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳೆಂದರೆ ದೀಪಿಕಾ, ಭಾವಸಂಗಮ, ಬಂದೇ ಬರತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಇವರ ಮಕ್ಕಳ ಧ್ವನಿ ಸುರುಳಿಗಳೆಂದರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು. 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. 2000ರಲ್ಲಿ ಹೂಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನೂ ಸಹ ವಹಿಸಿದ್ದರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ಇವರ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಈ ಗದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಪ್ರೀತಿಯ ಮಕ್ಕಳೇ, ಈಗ ನಾನು ಗದ್ಯ ಭಾಗದ ವಾಚನವನ್ನು ಮಾಡುತ್ತಾ ನಿಮಗೆ ವಿವರಣೆಯನ್ನು ನೀಡುತ್ತೇನೆ. ಗಮನವಿಟ್ಟು ಕೇಳಿ. ಡಿ.ವಿ.ಜಿಯವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಮಕ್ಕಳೇ, ಡಿ.ವಿ.ಜಿ ಅಂದರೆ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ. ಇವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರು ಯಾರು ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಅವರು ಅಂದರೆ ಮೈಸೂರು ಒಡೆಯರ್ ಕಾಲದಲ್ಲಿ ದಿವಾನ್ ಪಟ್ಟವನ್ನು, ಅಂದರೆ ಒಂದು ಅತ್ಯುನ್ನತ ಪ್ರಧಾನಮಂತ್ರಿ ಅಂತ ಹೇಳ್ತೀವಲ್ಲ ಹಾಗೆ ದಿವಾನ್ ಒಂದು ಪಟ್ಟವನ್ನು ಅಲಂಕರಿಸಿದಂತಹ ವ್ಯಕ್ತಿ. ಇಂಥ ಮಹಾನ್ ವ್ಯಕ್ತಿ ಡಿ.ವಿ.ಜಿಯವರು ತಮ್ಮೊಡನೆ ಮಾತಾಡ್ತಾ ಇಲ್ಲ ಅಂತೇಳಿ ಕಳವಳವಾಗಿ ಒಂಥರ ಅವರಿಗೆ ಬೇಜಾರಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು.
ಆಪ್ತರೆದ್ರು ಅಂದರೆ ಮತ್ತೊಬ್ಬ ಸ್ನೇಹಿತರೊಂದಿಗೆ ಹೇಳಿದ್ರಂತೆ, ಯಾಕೋ ಡಿ ವಿ ಜಿ ಅವ್ರು ನನ್ನ ಹತ್ರ ಮಾತೇ ಆಡ್ತಿಲ್ಲ, ಏನಾಯ್ತೋ ಏನೋ ಗೊತ್ತಿಲ್ಲ, ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅಂದರೆ ನಾನು ಕೂಡ ನಂದೇನು ತಪ್ಪಿಲ್ಲ, ಆದರೂ ಕೂಡ ಅವ್ರು ಯಾಕೋ ನನ್ನ ಜೊತೆ ಮಾತಾಡ್ತಾ ಇಲ್ಲಪ್ಪ ಅಂತೇಳಿ ಹೇಳ್ಕೊಳ್ತೀರಲ್ಲ, ಹಾಗೆಯೇ ಅವರು ಯಾರೋ ಸ್ನೇಹಿತರ ಹತ್ರ ಹೇಳ್ಕೊಂಡ್ರಂತೆ. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಅಂದರೆ ನೀವು ಕೂಡ ಜಗಳಾಡಿದರೆ ಮತ್ತೊಬ್ಬರು ಬಂದೆಲ್ಲ ಒಂದು ಮಾಡ್ತಾರಲ್ಲ, ಹಾಗೆ ಬೇರೆಯವ್ರ ಜೊತೆಗೆ ಹೋಗಿ ಅವರಿಂದ ಅವ್ರ ಸ್ನೇಹ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ? ನೋಡಿ, ಆ ಕಾಲದಲ್ಲಿ ಅಂದರೆ ದೊಡ್ಡ ದಿವಾನ್ ಪಟ್ಟ ಅಂತ ಹೇಳಿದ್ನಲ್ಲೋ, ಅಂತಹ ವ್ಯಕ್ತಿ ತಮ್ಮ ಸ್ನೇಹಕ್ಕಾಗಿ ಅಂದರೆ ಡಿ ವಿ ಜಿ ಅವರ ಸ್ನೇಹಕ್ಕಾಗಿ ಹಂಬಲಿಸ್ತಾ ಇದ್ದಾರೆ. ಹಾತೊರೆ ಅಂದರೆ ಹಂಬಲಿಸ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ಅಂದರೆ ಡಿ ವಿ ಜಿ ಅವರೇನು ಸಾಮಾನ್ಯ ವ್ಯಕ್ತಿನಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಹಾಗೆಂದು ಅವರು ದೊಡ್ಡ ಡಿಗ್ರಿ ಪಡೆದಿಲ್ಲ. ಅವರು ಡಿಗ್ರಿ ಅಂದರೆ ಈಗ ಪದವಿ ಪೂರ್ವ ಅಂತೆಲ್ಲ ಕಲಿತಿರಲ್ಲ ನೀವು, ಹಾಗೆ SLC ಕೂಡ ದಾಟದ ಓದು. ಅಂದರೆ ಅವರು ಎಷ್ಟು ಓದಿದ್ದಾರೆ? SLC ಕೂಡ ದಾಟಿಲ್ಲ. ನೀವೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಿರಲ್ಲ, ಅದು ಕೂಡ ಇನ್ನೂ ದಾಟದಂತಹ ಒಂದು ಓದು. ಭಾರಿ ಶ್ರೀಮಂತರೋ ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ನೋಡಿ, ಇಲ್ಲ ಚೆನ್ನಾಗಿ ಓದಿದ್ರೆ ಅವ್ರನ್ನ ನಾವು ಗುರ್ತಿಸ್ತೀವಿ ಅಲ್ವಾ? ಇಲ್ಲ ದೊಡ್ಡ ಕೆಲಸದಲ್ಲಿದ್ದರೆ ಅವ್ರು ನಮ್ಮ ಸ್ನೇಹಿತರು, ಅವ್ರು ಬಿಟ್ಟೋಗ್ಬಿಟ್ರು ಅಂತೇಳಿ ಯೋಚನೆ ಮಾಡ್ತೀವಿ ಅಲ್ವಾ? ಅದು ಇಲ್ಲ ಅಂದರೆ ದೊಡ್ಡ ಶ್ರೀಮಂತರಾಗಿರ್ಬೇಕು ಅಲ್ವಾ? ಅಂಥವ್ರು ಬಿಟ್ಟೋಗ್ತಿದ್ದಾರೆ ಅಂದರೆ ಅವರು ಶ್ರೀಮಂತರೆಲ್ಲ ಬಿಟ್ಟೋಗ್ತಿದ್ದಾರೆ, ಬೇಜಾರಾಗುತ್ತೆ ಅಂತ ಅಲ್ಲ. ಇದ್ಯಾವುದು ಅಲ್ಲ. ನೋಡಿ, ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ನೋಡಿ, ದೊಡ್ಡ ಸರ್ಕಾರಿ ಉದ್ಯೋಗನೂ ಇಲ್ವಂತೆ ಇವರಿಗೆ, ದೊಡ್ಡ ಅಧಿಕಾರದ ಮಾತಂತೂ ಇಲ್ಲೇ ಇಲ್ಲ. ದೊಡ್ಡ ಅಧಿಕಾರದಲ್ಲಿ ಅವರು ಇಲ್ವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನೆಸಿ ಕಳವಳಗೊಂಡಿದ್ದರು. ಈಗ ಮಿರ್ಜಾ ಸಾಹೇಬ್ರು ಹೇಳಿದ್ನೆಲ್ಲ ಚಿತ್ರದಲ್ಲಿ ಕಾಣ್ತಿದೆಯಲ್ಲ, ಇವರು ಪರಮೋಚ್ಚ ಅಧಿಕಾರ ಅಂದರೆ ಅತ್ಯಂತ ಉನ್ನತ ಅಧಿಕಾರವನ್ನು ಹಿಡಿದಿದ್ದವರು ಸಹ ಇವರ ಸ್ನೇಹಕ್ಕಾಗಿ ಹಾತೊರಿತಾ ಇದ್ದಾರೆ. ಅವ್ರ ಸ್ನೇಹ ಬಿಟ್ಟೋಯ್ತು ಅಂತೇಳಿ ತುಂಬ ನೋವನ್ನು ಪಡ್ತಾ ಇದ್ದಾರೆ ಅಲ್ವಾ? ಎಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಇವ್ರದ್ದಾಗಿರಬೇಕು, ಯೋಚನೆ ಮಾಡಿ. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಹೇಗೆ? ಅಂದರೆ ಇಷ್ಟು ಒಳ್ಳೆಯ ವ್ಯಕ್ತಿತ್ವ ಇವ್ರಿಗೆ ಬಂದಿದ್ದು ಹೇಗೆ? ಎಲ್ಲಿಂದ ಬರುತ್ತೆ ವ್ಯಕ್ತಿತ್ವ ನೋಡೋಣ. ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ನೋಡಿ, ಅವ್ರಿಗೆ ಬಂದಿರತಕ್ಕಂಥ ವ್ಯಕ್ತಿತ್ವ ಹೇಗಿದೆ? ಕೇವಲ ಶೀಲ ಅಂದರೆ ನಡತೆ ಅಂತ ಹೇಳ್ತೀವಲ್ಲ, ಅದು ಒಳ್ಳೆಯ ನಡತೆಯಾಗಿತ್ತು. ವಿವೇಕ ಅಂದರೆ ಬುದ್ಧಿವಂತಿಕೆ. ನಿಸ್ಪೃಹತೆ, ಯಾವುದೇ ಒಂದು ಆಸೆ ಆಮಿಷಗಳು ಇಲ್ಲದೆ ಇರ್ತಕ್ಕಂಥದ್ದು. ಸ್ವಯಂ ಆರ್ಜಿತ ಪಾಂಡಿತ್ಯ ಅಂದರೆ ಯಾರಿಂದನೋ ಕಲ್ತಿದ್ದು ಕಿತ್ಕೊಂಡಿದ್ದು ಅಲ್ಲ, ಅವ್ರಿಗೆ ಸ್ವಂತಹ ಬಂದಿರತಕ್ಕಂಥ ಪಾಂಡಿತ್ಯ ಆಗಿತ್ತು. ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಹಿತಾಸಕ್ತಿ. ಇವೆಲ್ಲವೂ ಇದ್ದರೂ ಕೆಲವೊಮ್ಮೆ ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಕ್ಕಂಥದ್ದು ಭಾಳ ಕಡಿಮೆ ಮಕ್ಕಳೇ. ಈ ರೀತಿಯ ಒಂದು ಆಸೆ ಆಸಕ್ತಿಯನ್ನು ಹೊಂದಿರತಕ್ಕಂಥವರು. ಇಂಥವರು ಮಿರ್ಜಾರ ಕಾಲಕ್ಕೆ ದೊಡ್ಡ ಮೇಧಾವಿ ಎಂದು ಹೆಸರಾಗಿದ್ದರು. ವಿದ್ಯಾವಂತರ ವಲಯದಲ್ಲಿ ಕೂಡ ಹೆಸರಾಗಿದ್ದರು. ಎಂತಹ ದೊಡ್ಡ ದೊಡ್ಡ ಪದವಿ ಪಡೆದಿದ್ರು ಸಹ ಇವರ ಮುಂದೆ ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಇವರ ಒಂದು ನಡವಳಿಕೆ, ರೀತಿ ನೀತಿ ಇತ್ತು. ನೋಡೋಣ ಇವರ ಬಾಲ್ಯ ಜೀವನ ಹೇಗಿತ್ತು ಅಂತ ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡಿ. ಡಿ ವಿ ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ನೋಡಿ, ಅಂದರೆ ಡಿ ವಿ ಜಿಯವರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಎಂಬ ಊರಲ್ಲಿ ಜನಿಸಿದರೆ. ಇವರ ಕುಟುಂಬ ಹೇಗಿತ್ತಪ್ಪ ಅಂದರೆ ವೇದಗಳನ್ನು, ಶಾಸ್ತ್ರಗಳನ್ನೆಲ್ಲ ಅರಿತಿದ್ದಂಥವರು ಆಗಿದ್ರು. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ತಂದೆ ಹೆಸರು ವೆಂಕಟರಮಣಯ್ಯ,
ತಾಯಿ ಹೆಸರು ಅಲಮೇಲಮ್ಮ. ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಅಂದರೆ ಇವ್ರ ಮನಸ್ಸಿನ ಮೇಲೆ ಅಂದರೆ ಕೆಲವೊಮ್ಮೆ ನಾವು ಯಾರಿಂದಾದರೂ ನಾವು ಇನ್ಸ್ಪೈರ್ ಆಗ್ತೀವಿ, ಪ್ರೇರಿತರಾಗ್ತೀವಿ ಅಂದರೆ ಅಂತಹ ವ್ಯಕ್ತಿಗಳು ಇಬ್ಬರು. ಇವರಲ್ಲಿ ಯಾರಿದ್ದಾರೆ? ಒಬ್ಬರು ಅಜ್ಜಿ ಎಂದರೆ ತಾಯಿ ಸಾಕಮ್ಮ, ಅಂದರೆ ನಮ್ಮ ಅಮ್ಮನ ತಾಯಿ ಅಂತ ಹೇಳ್ತೀವಲ್ಲ ಹಾಗೆ ಆ ಡಿ ವಿ ಜಿ ಅವರ ತಾಯಿಯ ತಾಯಿ ಅಂದರೆ ಅವರ ಅಜ್ಜಿ ಹೆಸರು ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ ವಿ ಜಿ ಅವರನ್ನು ವರ್ಣಿಸಿದ್ದಾರೆ. ಅಂದರೆ ಇವರನ್ನ ಮಹರ್ಷಿ ಅಂದರೆ ಋಷಿಗೆ ಸೇರ್ತಕ್ಕಂಥವ್ರು. ಯಾವ ಋಷಿಗಳಾಗಿದ್ರು ಯಾವಾಗಲೂ ಚೇತನವನ್ನು ಸ್ಫೂರ್ತಿಯನ್ನು ಕೊಡ್ತಾರಲ್ಲ ಅಂತಹ ಋಷಿಗೆ ಈ ಸಾಕಮ್ಮರವರನ್ನ ಹೋಲಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರಲ್ವಾ, ಆ ಇಬ್ಬರು ವ್ಯಕ್ತಿಗಳು ಅಂದರೆ ಒಂದು ಅಜ್ಜಿ, ಇನ್ನೊಬ್ರು ಈ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ನೋಡಿ, ಇವರ ಅತ್ಯಂತ ಡಿ ವಿ ಜಿ ಅವರ ಅತ್ಯಂತ ಹೆಸರುವಾಸಿ ಪ್ರಸಿದ್ಧ ಕೃತಿ ಅಂದರೆ ಮಂಕುತಿಮ್ಮನ ಕಗ್ಗ ಅಲ್ವಾ. ಈ ಕೃತಿಯಲ್ಲಿ ಇವರ ಸೋದರ ಮಾವ ಆಗಿರ್ತಕ್ಕಂಥ ತಿಮ್ಮಪ್ಪರವರ ಬಗ್ಗೆ ತುಂಬ ಚೆನ್ನಾಗಿ ಹೃದಯ ಸ್ಪರ್ಶಿ ಅಂದರೆ ಓದಬೇಕಾದ್ರೆ ನಮ್ಮ ಹೃದಯವನ್ನು ಮುಟ್ಟತಕ್ಕಂಥ ಒಂದು ಚಿತ್ರಣ ಇಲ್ಲಿ ಇದೆಯಂತೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಅಂದರೆ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ ಮಕ್ಕಳ, ಇಲ್ಲಿ ಅವರ ವ್ಯಕ್ತಿತ್ವ ಅಂದರೆ ಡಿ ವಿ ಜಿ ಅವರ ವ್ಯಕ್ತಿತ್ವ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ರಲ್ಲ ಹಿಂದೆ, ಇಲ್ಲಿ ನೋಡಿ ಲೆಕ್ಕ ಹಾಕಿ. ಇಂತಹ ಕೂಡು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಇವರು ಎಲ್ಲರ ಒಂದು ವ್ಯಕ್ತಿತ್ವವನ್ನು ಪಡೆದಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಅವರ ಸೋದರ ಮಾವವರ ಒಂದು ವ್ಯಕ್ತಿತ್ವವನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ಇವರು ಚೆನ್ನಾಗಿ ವ್ಯಕ್ತಿತ್ವ ಪಡಿಬೇಕು ಅಂದರೆ ಇವರ ಕೈ ಹೆಚ್ಚಾಗಿದೆ. ಡಿ ವಿ ಜಿ ಅವರು ಮುಳಬಾಗಿಲಿನ ಆಂಗ್ಲೋ ವರ್ನ್ಯಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಅಂದರೆ ಇಲ್ಲಿ ಅವರ ಶಿಕ್ಷಣ ಹೇಗೆ ನಡೀತು ಅನ್ನೋದನ್ನ ತಿಳ್ಕೊಳ್ತೀವಿ. ಇವರ ಒಂದು ಶಿಕ್ಷಣ ಮುಳಬಾಗಿಲು, ಅವರ ಹುಟ್ಟಿದ ಊರಿದೆಯಲ್ಲ, ಅಲ್ಲಿ ಆಂಗ್ಲೋ ವರ್ನ್ಯಾಕ್ಯುಲರ್ ಅಂತಕ್ಕಂಥ ಒಂದು ಶಾಲೆ, ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಆ ರೀತಿಯ ಒಂದು ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಅಂದರೆ 10ನೇ ತರಗತಿಗಿಂತ ಕೆಳಮಟ್ಟದ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಮುಂದಿನ ಹೆಚ್ಚಿನ ಓದಿಗಾಗಿ ಬೇರೆ ಊರಿಗೆ ಹೋಗಬೇಕಿತ್ತು. ಆದರೆ ಹಣದ ಅನುಕೂಲ ಹೆಚ್ಚಾಗಿ ಅವರಲ್ಲಿ ದುಡ್ಡಿನ ಒಂದು ವ್ಯವಸ್ಥೆ ಇರಲಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಅವ್ರ ತಂದೆನೂ ಹೇಳಿದರು, ಬೇಡ ಬಿಡಪ್ಪ, ದುಡ್ಡಿಲ್ಲ, ಇನ್ನೇನು ಓದ್ತೀಯಾ ಅಂತ ಹೇಳಿದರು. ಅಜ್ಜಿನೂ ಕೂಡ ಹಾಗೆ ತೀರ್ಮಾನ ಮಾಡಿದರು. ಆದರೆ ಡಿ ವಿ ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ನೋಡಿ, ಯಾರಾದರೂ ಎಲ್ಲ ಬಾಗಿಲು ಮುಚ್ಚಿದ್ರೂ ಸಹ ಯಾವುದಾದ್ರೂ ಒಂದು ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಡಿ ವಿ ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದಂಥವರು ರಸೂಲ್ ಖಾನ್ ಎಂಬ ವ್ಯಕ್ತಿ. ಯಾರು ಆ ವ್ಯಕ್ತಿ? ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ನೋಡಿ, ಅವ್ರು ಯಾರೋ ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ. ಅವರು ಬಂಡಿ ಓಡಿಸ್ತಾರಲ್ಲ, ಜಡ್ಕಾ ಬಂಡಿ, ಎತ್ತಿನ ಬಂಡಿ ಅಂತೀವಲ್ಲ, ಎತ್ತಿನ ಗಾಡಿ ಓಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಕೂಡ ಬಡವರು, ಪ್ರಾಮಾಣಿಕರು, ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವರು ಕೂಡ ಆಗಿದ್ರು. ಅವ್ರು ಏನು ಹೇಳ್ತಾರೆ ಅಂದರೆ, ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೋಡಿ, ಇದು ಅವರದೇ ಮಾತು. ಹೀಗೆ 2 ಉದ್ಧರಣ ಚಿಹ್ನೆಯಲ್ಲಿ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಅಲ್ಲಿ ಚಿಹ್ನೆ ಕಾಣ್ತಾ ಇದೆಯಾ? ಆ ಉದ್ಧರಣ ಚಿಹ್ನೆಯಲ್ಲಿ ಕೊಟ್ಟಿದ್ರೆ ಯಾರೋ ಒಬ್ರು ಹೇಳಿರ್ತಕ್ಕಂಥ ಮಾತು ಹಾಗೆಯೇ ಹೇಳ್ತಕ್ಕಂಥದ್ದು. ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ಹಠ ಹಿಡಿದ್ರಂತೆ ರಸೂಲ್ ಖಾನ್. ಯಾರತ್ರ? ಅವರ ತಂದೆ ಬಳಿ. ಅಷ್ಟೇ ಅಲ್ಲ, ಏನು ಮಾಡಿದ್ದಾರೆ, ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆ ಅಂದರೆ ಈಗಿನ ಬಂಗಾರಪೇಟೆ ಅಂತಿರಲ್ಲ, ಆ ಬಂಗಾರಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಕೈಗೆ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡಿಲೇಬೇಕು. ನೋಡಿ, ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಇದೆ ಅಲ್ವಾ? ಈ ಮಾತುಗಳನ್ನು ಹೇಳ್ತಾರೆ. ಏನಂತ? ನೀವೇನು ಹೇಳಿದ್ರು ಪರವಾಗಿಲ್ಲ, ನನ್ನ ಬಂಡಿಯಲ್ಲಿ ಕೂರಿಸಿ ನಾನೇನು ಮಾಡ್ತೀನಿ, ಇವರನ್ನು ಡಿ ವಿ ಜಿ ಅವರನ್ನು ಬಂಗಾರಪೇಟೆಗೆ ಕಳಿಸ್ತೀನಿ. ಅಲ್ಲಿ ಹೋಗಿ ಏನು ಮಾಡ್ತೀನಿ,
ಬೆಂಗಳೂರಿಗೆ ರೈಲಿನ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಲಿಕ್ಕೆ ಕಳಿಸಿ ಬರ್ತೀನಿ, ಜೊತೆಲಿ ಖರ್ಚಿಗೆ ₹1 ದುಡ್ಡನ್ನು ಕೊಟ್ಟು ಬರ್ತೀನಿ ಅಂತೆಲ್ಲ ಹೇಳಿ ಕೊಟ್ಟು ಬರ್ತಾರೆ. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ನೋಡಿ, ಒಬ್ಬ ಬಡವ ಪ್ರಾಮಾಣಿಕ ವ್ಯಕ್ತಿ ಇಷ್ಟು ಚೆನ್ನಾಗಿ ಒಂದು ಓದಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಲ್ವಾ. ನಾವು ಕೂಡ ಮೆಚ್ಕೋಬೇಕು, ನೀವು ಕೂಡ ಇದನ್ನು ಅಭ್ಯಾಸ ಮಾಡ್ಕೋಬೇಕು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ರಸೂಲ್ ಖಾನ್ ಹೇಳಿದ್ನಲ್ಲ ಹಾಗೇ ನಡೀತು. DVG ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದಯೆಯಿಂದ. ನೋಡಿ, ಇಲ್ಲಾಂದ್ರೆ ಅವ್ರಿಗೆ ಓದಿ ಸಾಕು ಅಂತ ಅವ್ರ ತಂದೆ ಹೇಳಿದ್ರು, ಅಜ್ಜಿ ಕೂಡ ನಿರ್ಧಾರ ಮಾಡಿದ್ರು ಓದೋದು ಬೇಡ ಅಂತ. ಆದರೆ ಯಾರೋ ಒಬ್ಬ ವ್ಯಕ್ತಿ, ಹೇಳ್ತೀವಲ್ಲ ನಾವೊಬ್ರಿಗೆ ಸಹಾಯ ಮಾಡಿದರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ ಅಂತ, ಹಾಗೇ ಆಗಿದೆ ಅಲ್ವಾ. ರಸೂಲ್ ಖಾನ್ನ ದಯೆಯಿಂದ ಇವರು ಬೆಂಗಳೂರಿಗೆ ಬಂದು ಈಗ ನಾವು ಕಾಣ್ತಕ್ಕಂಥ ಮಹಾನ್ ಸಾಹಿತಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಸರಿ, ನೋಡಿ ಮುಂದೆ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ ಅಂದರೆ ಅವ್ರು ಬಂದು DVG ಅವ್ರು ಬಂದು ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದಾರೆ. ನಂತರ ಅವರು ಆಲ್ರೆಡಿ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಪತ್ರಕರ್ತರಾಗಿ. ನೋಡಿ, ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಒಂದು ಕಾಲ ಅದು. DVG ಆಗ ಯುವ ಪತ್ರಕರ್ತ. ಯುವ ಅಂದರೆ ಯಂಗ್ ಅಂತ ಹೇಳ್ತೀವಲ್ಲ, ಯುವಕರಾಗಿರ್ತಾರಲ್ಲ ಹಾಗೆ. ಇನ್ನು ಆಗ ತಾನೇ ಪತ್ರಕರ್ತರಾಗಿ ಅವರು ಸೇರ್ಕೊಂಡಿದ್ದಾರೆ. ದಸರಾ ಉತ್ಸವ ಬಂತು. ಮೊನ್ನೆ ತಾನೇ ದಸರಾ ಹಬ್ಬ ಮಾಡಿದಿರಿ, ನೆನಪಾಗತ್ತಾ? ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ದೊಡ್ಡ ಸಂಭಾವನೆ ರೂಪದಲ್ಲಿ ಹೋಯಿತು. ನೋಡಿ, ಅಂದರೆ ದಸರಾ ಹಬ್ಬ ನಡೀತಲ್ವಾ, ಆ ದಸರಾ ಹಬ್ಬದ ಬಗ್ಗೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಪತ್ರಿಕೆಗಳಲ್ಲೂ ಬಂತು. ನಾವು ಕೂಡ ಮೊನ್ನೆ ತಾನೇ ಓದಿದ್ವಿ ಅಲ್ವಾ. ಈ ರೀತಿಯ ಒಂದು ವರದಿಗಳು ಕೊಟ್ಟಿರ್ತಾರಲ್ಲ, ಆ ವರದಿಗಳನ್ನು ಆರಿಸಿ ಯಾರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತೇಳಿ ಆರಿಸಿ ಅದರಲ್ಲಿ ಚೆನ್ನಾಗಿ ಬರೆದಿರ್ತಕ್ಕಂಥ ಪತ್ರಿಕೆಗಳಿಗೆ ಏನು ಮಾಡಿದ್ರಂತೆ, ಆಗಿನ ದಿವಾನರ ವಿಶ್ವೇಶ್ವರಯ್ಯನವರು ಇದಾದ 4 ದಿನಗಳ ನಂತರ ಪತ್ರಕರ್ತರಿಗೆಲ್ಲ ಏನು ಮಾಡಿದ್ರು, ದೊಡ್ಡ ಮೊತ್ತ ಅಂದರೆ ದೊಡ್ಡ ಹಣ, ಹೆಚ್ಚು ಹಣವನ್ನು ಸಂಭಾವನೆ ಅಂದರೆ ಪ್ರೈಸ್ ಅಂತ ಹೇಳ್ತಿರಲ್ಲ ನೀವು, ಬಹುಮಾನದ ರೂಪದಲ್ಲಿ ಕಳಿಸ್ಕೊಟ್ರು. DVG ಏನು ಮಾಡ್ತಾರೆ ನೋಡಿ, DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. DVG ಅವರು ಇನ್ನು ಯುವ ಪತ್ರಕರ್ತರಾಗಿದ್ದರು, ಅವರು ಕೂಡ ವರದಿ ಮಾಡಿದ್ದಾರೆ ಪತ್ರಿಕೆಯಲ್ಲಿ, ಅವರು ಕೂಡ ಸಂಭಾವನೆ ಬಂದಿದೆ ಈಗ ಅಲ್ವಾ. ಅದನ್ನು ತಗೊಂಡು ಯಾರ ಹತ್ರ ಬಂದಿದ್ದಾರೆ, ದಿವಾನ್ ವಿಶ್ವೇಶ್ವರಯ್ಯನವರ ಹತ್ರ ಬಂದಿದ್ದಾರೆ. ಏನು ಬಂದಿರಿ ಗುಂಡಪ್ಪ? ಈಗ ವಿಶ್ವೇಶ್ವರಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರಿಗೆ? DVG ಅವರಿಗೆ. ಏನು ಬಂದಿರಿ ಗುಂಡಪ್ಪ ಅಂತ. ಅದಕ್ಕೆ ಇವರೇನು ಹೇಳ್ತಾರೆ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? DVG ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶ್ವೇಶ್ವರಯ್ಯನವರಿಗೆ, ಯಾಕೆ ಈ ಹಣವನ್ನು ನನಗೆ ಕಳಿಸಿದ್ದಾರೆ? ಅದಕ್ಕೆ ಇವರು, ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ. ವಿಶ್ವೇಶ್ವರಯ್ಯನವರು ಹೇಳಿದರು, ದಸರಾ ಉತ್ಸವ ತುಂಬ ಚೆನ್ನಾಗಿ ಬರೆದಿದ್ದೀರಲ್ಲ ಲೇಖನಗಳನ್ನು, ಅದಕ್ಕೆ ಅಂತ. ಆದರೆ ಇವ್ರು ಏನು ಹೇಳ್ತಾರೆ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ನೋಡ್ರಿ, ಅದಕ್ಕೆ ದುಡ್ಡನ್ನು ಯಾಕೆ ಕೊಡಬೇಕು, ನೀವು ಹಣ ಯಾಕೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ನೋಡಿ, ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ದಾರೆ ಏನಂತ, ಪತ್ರಕರ್ತರು ನೀವೆಲ್ಲ ಇಲ್ಲೆಲ್ಲ ಓಡಾಡಿ ದಸರಾ ಹಬ್ಬದ ಬಗ್ಗೆ ಚೆನ್ನಾಗಿ ಬರೆದಿದ್ದೀರಿ, ಅಷ್ಟೇ ಅಲ್ಲ ನಿಮ್ಗೆ ಹೆಚ್ಚು ಖರ್ಚು ಇರುತ್ತಲ್ವಾ, ಹಾಗಾಗಿ ಹಿಂದಿನ ಕಾಲದಿಂದ ಅರಸರುಗಳ ಒಡೆಯರ್ ಕಾಲದಿಂದನೂ ಅದು ಬಂದಿರೋ ಪದ್ಧತಿ, ಹಾಗಾಗಿ ಅದನ್ನು ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದರು DVG. ನೋಡಿ, ಎಷ್ಟು ಒಳ್ಳೆ ಮನಸ್ಸು. ನಾವು ಯಾರಾದರೂ ನಮಗೆ ಬಹುಮಾನದ ರೂಪದಲ್ಲಿ ಹಣ ಎಲ್ಲ ಕೊಟ್ಬಿಟ್ರೆ ಖುಷಿ ಆಗ್ಬಿಡತ್ತೆ ನಮಗೆ, ನಾವು ಇಟ್ಕೊಂಡ್ಬಿಡ್ತೀವಿ ಅಲ್ವಾ. ಆದರೆ ಇವರು ಎಷ್ಟು ಒಳ್ಳೆ ವ್ಯಕ್ತಿತ್ವ. ಹೇಳ್ತಾ ಇದ್ದಾರೆ ಏನಂತ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅಲ್ವಾ. ರಿಪೋರ್ಟ್ ಬರೀತಕ್ಕಂಥದ್ದು ನಮ್ಮ ಕರ್ತವ್ಯ, ಅದು ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು. ಅದಕ್ಕೆ ಓಡಾಟದ ಖರ್ಚು ಅಂತೆಲ್ಲ ಯಾರು ಕೊಡಬೇಕು? ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಸರ್ಕಾರ ಕೊಡೋದು ಬೇಡ, ನನಗೆ ಈ ಹಣ ಬೇಡವೇ ಬೇಡ ಅಂತೇಳಿ DVG ಅವರು ವಾಪಸ್ ಕೊಡಲಿಕ್ಕೆ ಹೋಗ್ತಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು.
ಕಾರ್ಯದರ್ಶಿಗಳಿರ್ತಾರಲ್ಲ ಅವ್ರ ಕೈ ಕೆಳಗೆ, ಅವ್ರಿಗೆ ಹೇಳ್ತಾರೆ ಏನಂತ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ನೋಡಿ, ಅಂಥ ವಿಶ್ವೇಶ್ವರಯ್ಯನವರೇ ವಾಪಸ್ ತಗೊಳ್ಳೋ ರೀತಿ, ಅವರು ಸಾಮಾನ್ಯರೇನಲ್ಲ, ಅವರು ಕೂಡ ಹಠಮಾರಿನೇ. ಅಂಥವ್ರ ಹತ್ರನೇ ಇವ್ರೇನು ಮಾಡಿದ್ದಾರೆ, ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ದಾರೆ ಅಲ್ವಾ. ಏನಂತ ಹೇಳ್ತಿದ್ದಾರಂತೆ, ಈ ಮನುಷ್ಯನ ರೀತಿನೇ ಬೇರೆ ಇದೆ, ಏನು ಮಾಡೋಣ, ನೀವು ಅವ್ರು ಕೊಟ್ಟಂಥ ನಾವು ಕೊಟ್ಟಂಥ ಹಣವನ್ನು ವಾಪಸ್ ತಗೊಂಬಿಡಿ ಅಂತೇಳಿ ಹೇಳಿದ್ದಾರೆ ಅಲ್ವಾ. ಮಕ್ಕಳೇ, ಇಲ್ಲಿವರೆಗೂ ನಾವು DVG ಅವರ ವ್ಯಕ್ತಿತ್ವವನ್ನು ತಿಳ್ಕೊಂಡ್ವಿ. ನಂತರ ಅವರ ಒಂದು ಶಿಕ್ಷಣ, ವ್ಯಕ್ತಿತ್ವ ಹೇಗೆ ಬಂತು ಅವರಿಗೆ ಆ ವ್ಯಕ್ತಿತ್ವ ಅಂತ ತಿಳ್ಕೊಂಡ್ವಿ. ನಂತರ ಅವರು ಹೇಗೆ ಶಿಕ್ಷಣವನ್ನು ಪಡೆದ್ರು, ಹೇಗೆ ಬೆಂಗಳೂರಿಗೆ ಬಂದು ಸೇರಿದ್ರು ಅನ್ನೋದು ತಿಳ್ಕೊಂಡ್ವಿ. ನಂತರ ಈಗ ನಾವು ವಿಶ್ವೇಶ್ವರಯ್ಯನವರು ಹಾಗೂ ದಿವಾನರಾದ ವಿಶ್ವೇಶ್ವರಯ್ಯನವರು ಹಾಗೂ DVG ಅವರ ಬಗ್ಗೆ ಯಾವ ರೀತಿ ಅವರ ಬಗ್ಗೆ ಮಧ್ಯೆ ಸಂಭಾಷಣೆ ಆಯಿತು ಅಂತ ತಿಳ್ಕೊಂಡ್ವಿ ಅಲ್ವಾ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅವರ ಮುಂದಿನ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಇಂದಿಗೆ ಇವತ್ತು ಸಾಕು ಇಷ್ಟು. ಧನ್ಯವಾದಗಳು.